Good morning, students. The subject is Advanced Financial Accounting in that 5th chapter, Departmental Accounting. So, in previous class, we discussed about the first problem. So, today's class, we move on to the next problem. So, second one ಬಂದ್ಬಿಟ್ಟು ಒಂಚೂರು 14 ಮಾರ್ಕ್ ಕ್ವಶನ್ನು ಒಂಚೂರು ಟಫ್ ಆಗಿದೆ. ಅದಕ್ಕಿಂತ ಮುಂಚೆ ನಾವು ಈಸಿ ಪ್ರಾಬ್ಲಮ್ಸ್ಗೆ ಹೋಗೋಣ. ಥರ್ಡ್ ಒನ್ಗೆ ನೋಡೋಣ. ಸೊ ಥರ್ಡ್ ಒಂದು ಬಂದುಬಿಟ್ಟು ಇಟ್ ಈಸ್ ಅನ್ ಎಕ್ಸಾಮಿನೇಷನ್ ಕ್ವಶನ್. ಸೊ ಇದು ತುಂಬ ಸರಿ ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ. 6 ಮಾರ್ಕ್ ಕ್ವಶನ್ ಇದು ತುಂಬ ಇಂಪಾರ್ಟೆಂಟು. ನೀವು ಮಾರ್ಕ್ ಡೌನ್ ಮಾಡ್ಕೋಬೇಕು. ಸೊ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಹಾಕ್ಕೊಳ್ಳಿ. 6 ಮಾರ್ಕ್ಸು 2010 ಅಂತ ಹಾಕ್ಕೊಳ್ಳಿ. ಸೊ ಇದೇ ಫಾರ್ಮೇಟಲ್ಲಿ ಅವರು ತುಂಬ ಕೇಳಿದ್ದಾರೆ ಇಯರು. ಸೊ ಯು ಹ್ಯಾವ್ ಟು ಲಿಸನ್ ಕೇರ್ಫುಲ್ಲಿ. ಸೊ ಇದಕ್ಕಿಂತ ಮುಂಚೆ ನಾನು ಕೆಲವೊಂದು ಇನ್ಫಾರ್ಮೇಷನ್ ಹೇಳಬೇಕು. ಫಾರ್ ಎಕ್ಸಾಂಪಲ್, ನಾವು ಈ ಡಿಪಾರ್ಟ್ಮೆಂಟಲ್ ಅಕೌಂಟಿಂಗ್ ಪ್ರಾಬ್ಲಮ್ಸ್ ನೋಡ್ತಾ ಬರ್ತಾಯಿದ್ದೀವಿ. ಸೊ ಇದು ಬಂದುಬಿಟ್ಟು ಆಲ್ರೆಡಿ ಅವರೇ ಹೇಳಿದ್ದಾರೆ. ಸೊ ಟ್ರೇಡಿಂಗ್ ಆ್ಯಂಡ್ P&L ಅಕೌಂಟ್ ಫಾರ್ಮೇಟಲ್ಲಿ ಬರುತ್ತೆ. ಬ್ಯಾಲೆನ್ಸ್ ಶೀಟ್ ಥರ ಮಾಡಬೇಕು. ಇಲ್ಲಿ ರೇಷಿಯೋಸ್ ಅನ್ನೋದು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಡಿಪಾರ್ಟ್ಮೆಂಟ್ಸ್ಗೆ ಅಂತ. ಅಂದರೆ ಎಕ್ಸ್ಪೆನ್ಸಸ್ಸು ಇನ್ಕಮ್ಸ್ ಏನಾದರೂ ಇದ್ದರೆ ಸೊ ಈಚ್ ಡಿಪಾರ್ಟ್ಮೆಂಟು ಎಷ್ಟು ಎಕ್ಸ್ಪೆನ್ಸಸ್ ಆಯಿತು, ಈಚ್ ಡಿಪಾರ್ಟ್ಮೆಂಟು ಎಷ್ಟು ಇನ್ಕಮ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ರೇಷಿಯೋಸ್ ಮುಖಾಂತರವಾಗಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ ಇಲ್ಲಿ ಅವರೇ ಹೇಳಿದ್ದಾರೆ ಎಕ್ಸ್ಪೆನ್ಸಸ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಇನ್ ಟರ್ನ್ ಓವರ್ ರೇಷಿಯೋ ಅಂತ. ಸೊ ಪ್ರಾಬ್ಲಮ್ಮಲ್ಲಿ ಏನಾದರೂ ಅವರೇ ಹೇಳಿದ್ರೆ ಅಂದರೆ ಅಪೋರ್ಷನ್ಮೆಂಟ್ ಅಂತಂದರೆ ಡಿವೈಡ್ ಮಾಡಿ ಸೊ ಎಲ್ಲ ಎಕ್ಸ್ಪೆನ್ಸಸ್ಸು ಸೇಲ್ಸ್ ರೇಷಿಯೋದಲ್ಲೇ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಅವರೇ ಏನಾದರೂ ಹೇಳಿದರೆ ಸೊ ನೀವು ಸ್ಪೆಸಿಫಿಕ್ಕಾಗಿ ರೇಷಿಯೋಸ್ ಅನ್ನೋದು ನಾವು ಅದ್ರ ಪ್ರಕಾರದಲ್ಲೇ ಹಾಕ್ಕೊಳೋ ಅವಶ್ಯಕತೆ ಇಲ್ಲ. ಪ್ರಾಬ್ಲಮಲ್ಲೇ ಹೇಳಿದರೆ ಪ್ರಾಬ್ಲಮಲ್ಲಿ ಹೇಳಿರೋ ರೇಷಿಯೋದಲ್ಲೇ ತೆಗೆದುಕೊಳ್ಳಿ. ಫಾರ್ ಎಕ್ಸಾಂಪಲ್, ನನ್ನ ಪ್ರೀವಿಯಸ್ ಕ್ಲಾಸಲ್ಲಿ ನಾನು ಕೆಲವೊಂದು ಐಟಮ್ಸ್ ಹೇಳಿಬಿಟ್ಟು ಲೈಕ್ ಡೈರೆಕ್ಟ್ ಎಕ್ಸ್ಪೆನ್ಸಸ್, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್, ಸೊ ಡೈರೆಕ್ಟ್ ಎಕ್ಸ್ಪೆನ್ಸಸ್, ಇನ್ಕಮ್ಸ್, ಇಂಡೈರೆಕ್ಟ್ ಎಕ್ಸ್ಪೆಂಡಿಚರ್. ಸೊ ಈ ಒಂದು ಎಲ್ಲ ಐಟಮ್ಸ್ಗೂ ಯಾವ ರೇಷೋದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದೊಂದೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೆನಪಿದೆಯಾ? ಸೊ ಇಲ್ಲಿ ನಾನು ಪ್ರಾಬ್ಲಮಲ್ಲಿ ಫಾರ್ ಎಕ್ಸಾಂಪಲ್ ವೇಜಸ್ ಆ್ಯಂಡ್ ಕ್ಯಾರಿಯೇಜ್ ಅಂತ ಹೇಳಿದ್ದಾರೆ. ಇಲ್ಲಿ ಸೇಲ್ಸ್ ರೇಷಿಯೋ ತೆಗೆದುಕೊಂಡಿದ್ದೀನಿ. ಬಟ್ ಇಲ್ಲಿ ನಾನು ಫಾರ್ಮೇಟಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಸೊ ಕ್ಯಾರಿಯೇಜ್ ಮತ್ತು ವೇಜಸ್ಸು ಸೊ ಕ್ಯಾರಿಯೇಜ್ ಇಲ್ಲಿ ಬರುತ್ತೆ. ಸೊ ಕ್ಯಾರಿಯೇಜು ನೆಟ್ ಪರ್ಚೇಸಸ್ ಮೇಲೆ ತೆಗೆದುಕೊಳ್ಳಿ ಅಂತ ಹೇಳಿದ್ದೀನಿ. ಬಟ್ ಪ್ರಾಬ್ಲಮಲ್ಲಿ ಸೇಲ್ಸ್ ರೇಷಿಯೋದಲ್ಲಿ ತೆಗೆದುಕೊಂಡಿದ್ದೀನಿ ಅಂತಂದರೆ ಇಲ್ಲಿ ಏನು ಚೇಂಜಸ್ ಅಪ್ಪ, ಏನು ಮ್ಯಾಮು ಇದರಲ್ಲಿ ಹೇಳಿದ್ದೊಂದು ಇಲ್ಲಿ ತೆಗೆದುಕೊಂಡಿರೋದೊಂದು ಅಂತ ಹೇಳ್ಬಿಟ್ಟು ಕನ್ಫ್ಯೂಸ್ ಆಗಬೇಡಿ. ಕ್ವಶನಲ್ಲೇ ಅವರೇ ಹೇಳಿದ್ದಾರೆ ಸೇಲ್ಸ್ ರೇಷಿಯೋದಲ್ಲಿ ಎಲ್ಲ ಎಕ್ಸ್ಪೆನ್ಸಸ್ಸು ತೆಗೆದುಕೊಳ್ಳಿ ಅಂತ. ಇದೊಂದು ಇಟ್ ಈಸ್ ಎ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಲ್ಲ. ಅದಕ್ಕೆ ಅವ್ರು ಹೇಳಿರೋ ಕೊಟ್ಟಿರೋ ರೇಷಿಯೋದಲ್ಲೇ ತೆಗೆದುಕೊಂಡಿದ್ದೀನಿ. ಅಕಸ್ಮಾತ್ ಅವ್ರೇನು ಕೊಟ್ಟಿಲ್ಲ ರೇಷಿಯೋ ಅನ್ನೋ ಟೈಮಲ್ಲಿ ಸೊ ಈ ಫಾರ್ಮೇಟ್ ಅನ್ನೋದು ಉಪಯೋಗ ಆಗುತ್ತೆ. ನೋಡಿ, ಇಲ್ಲೇ ಒಂದು ಸ್ಟೇಟ್ಮೆಂಟ್ ಇದೆ. ಇಫ್ ದ ಪ್ರಾಬ್ಲಮ್ ಈಸ್ ಸ್ಪೆಸಿಫೈಸ್ ಎನಿ ಪರ್ಟಿಕ್ಯುಲರ್ ಬೇಸಿಸ್ ಆಫ್ ಅಪೋರ್ಷನ್ಮೆಂಟ್ ಅಂತಂದರೆ ಪ್ರಾಬ್ಲಮಲ್ಲಿ ಪರ್ಟಿಕ್ಯುಲರಾಗಿ ಅವರೇ ಏನಾದರೂ ಕೇಳಿದ್ರೆ ಸೊ ದ ಸೇಮ್ ಮಸ್ಟ್ ಬಿ ಅಡಾಪ್ಟೆಡ್. ನೋಡಿ, ಈ ಪ್ರಾಬ್ಲಮಲ್ಲಿ ಅವರೇ ಹೇಳಿದ್ದಾರೆ. ನೋಡಿ, ಅಪೋರ್ಷನ್ಮೆಂಟ್ ದ ಎಕ್ಸ್ಪೆನ್ಸಸ್ ಇನ್ ದಿ ರೇಷಿಯೋ ಆಫ್ ಟರ್ನ್ ಓವರ್ ಆಫ್ ದಿ ಈಚ್ ಡಿಪಾರ್ಟ್ಮೆಂಟ್. ಟರ್ನ್ ಓವರ್ ಅಂತಂದರೆ ಸೇಲ್ಸ್ ಮೇಲೆ ತೆಗೆದುಕೊಳ್ಳಿ ಅಂತ ಹೇಳಿದ್ದಾರೆ. ಅಂತಂದರೆ ಇಲ್ಲೇನು ನೋಡಿ, ಅವರೇ ಏನಾದರೂ ಸ್ಪೆಸಿಫೈಸ್ ಅಂತಂದರೆ ಅವರೇ ಏನಾದರೂ ಹೇಳಿದರೆ ಅವ್ರು ಕೇಳಿರೋ ರೇಷಿಯೋನೇ ತೆಗೆದುಕೊಳ್ಳಿ. ಅಕಸ್ಮಾತು ದ ಸೇಮ್ ಮಸ್ಟ್ ಬಿ ಅಡಾಪ್ಟೆಡ್ ಅಂತಂದರೆ ಅವ್ರು ಹೇಳಿರೋ ರೇಷಿಯೋದಲ್ಲೇ ತೆಗೆದುಕೊಳ್ಳಿ. ಇಫ್ ನಾಟ್ ದ ಬೇಸಿಸ್ ಇಸ್ ಸ್ಟೇಟೆಡ್ ಇನ್ ದಿ ಟೇಬಲ್ ಹೆಬೋ ಅಂತಂದರೆ ಅವರು ಏನೂ ಹೇಳಿಲ್ಲ, ಎಕ್ಸ್ಪೆನ್ಸಸ್ ಬಗ್ಗೆ ಏನೂ ಹೇಳಿಲ್ಲ ಅಂಥ ಟೈಮಲ್ಲಿ ಈ ಟೇಬಲ್ ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಪ್ರತಿಯೊಂದಕ್ಕೂ ಟೇಬಲ್ ಕೆಳಗಡೆನೂ ಈ ಸ್ಟೇಟ್ಮೆಂಟ್ ಇದೆ. ಸೊ ಅವರು ಸ್ಪೆಸಿಫಿಕ್ಕಾಗಿ ಡಾಟ್ ಮಾಡಿಕೊಟ್ಟಿದ್ದಾರೆ. ಅಂದರೆ ಇದು ಇಂಪಾರ್ಟೆಂಟ್ ಸ್ಟೇಟ್ಮೆಂಟು ಅಂತಂದರೆ ಪ್ರಾಬ್ಲಮಲ್ಲಿ ಅವರೇ ಏನಾದರೂ ಕೇಳಿದರೆ ಯಾವ ರೇಷಿಯೋ ಕೇಳಿರ್ತಾರೋ ಆ ರೇಷಿಯೋದಲ್ಲಿ ತೆಗೆದುಕೋಬೇಕು. ಅವರೇನು ಕೇಳಿಲ್ಲ ಅಂತಂದರೆ ಈ ಫಾರ್ಮೇಟ್ ಅನ್ನೋದು ತೆಗೆದುಕೋಬೇಕು ಅಂತ. ಅರ್ಥ ಆಯ್ತಾ? ಐ ಥಿಂಕ್ ಇಟ್ ಈಸ್ ಕ್ಲಿಯರ್ಡ್. ಇವಾಗ ನಾವು ಪ್ರಾಬ್ಲಮ್ಗೆ ಡೈರೆಕ್ಟಾಗಿ ಹೋಗ್ಬೋದಾ? ಸೆಕೆಂಡ್ ಬಂತು ಮತ್ತೆ ಮಾಡೋಣ. ಅದಕ್ಕಿಂತ ಮುಂಚೆ ನಾವು ಈಸಿ ಪ್ರಾಬ್ಲಮ್ಸ್ಗೆ ಹೋಗೋಣ. ಥರ್ಡ್ ಒನ್, ಫೋರ್ತ್ ಒನ್ ಮಾಡೋಣ ಇವತ್ತು. ಸೊ ಆಮೇಲೆ ಸೆಕೆಂಡ್ ಒನ್ಗೆ ಹೋಗೋಣ. ಓಕೆ, ಫಸ್ಟ್ ಎ ಫರ್ಮ್ ಆ್ಯಸ್
ಟೂ ಡಿಪಾರ್ಟ್ಮೆಂಟ್ ಎ ಆ್ಯಂಡ್ ಬಿ, ಎರಡು ಡಿಪಾರ್ಟ್ಮೆಂಟ್ ಇದೆ, ಎ ಮತ್ತು ಬಿ. ಡ್ಯೂರಿಂಗ್ ದ ಟ್ರೇಡಿಂಗ್ ಪೀರಿಯಡ್ ಎಂಡಿಂಗ್ 31/3/2015. ಸೊ ಇದು ಟ್ರೇಡಿಂಗ್ ಪೀರಿಯಡ್ ಎಂಡಿಂಗ್ ಅಂತಂದರೆ ಫೈನಾನ್ಷಿಯಲ್ ಇಯರ್ ಎಂಡಿಂಗ್ ಅನ್ಕೋಬೋದು. ಅಂದರೆ 31/3/2015 ಎಂಡ್ ಆಗ್ತಾ ಇದೆ. ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಎ, ಡಿಪಾರ್ಟ್ಮೆಂಟ್ ಬಿ, ಟೋಟಲ್. ಸೊ ಇಲ್ಲಿ ಡಿಪಾರ್ಟ್ಮೆಂಟ್ ಎದು ಕೊಟ್ಟಿದ್ದಾರೆ ಇನ್ಫಾರ್ಮೇಷನ್, ಡಿಪಾರ್ಟ್ಮೆಂಟ್ ಬಿದು ಕೊಟ್ಟಿದ್ದಾರೆ, ಟೋಟಲ್ ಡಿಪಾರ್ಟ್ಮೆಂಟ್ ಎ ಮತ್ತು ಬಿದು ಟೋಟಲ್ ಕೊಟ್ಟಿದ್ದಾರೆ. ಓಪನಿಂಗ್ ಸ್ಟಾಕ್ 5,000, 7,000, ಟೋಟಲ್ 12,000. ಪರ್ಚೇಸಸ್ 42,000, 52,000 ಡಿಪಾರ್ಟ್ಮೆಂಟ್ ಬಿ, ಟೋಟಲ್ 94,000. ಸೇಲ್ಸ್ 80,000, 93,000, ಇದು 1,73,000. ಆಮೇಲೆ ಪರ್ಚೇಸಸ್ ರಿಟರ್ನ್ ಬಂದುಬಿಟ್ಟು 2,000, 2,000, 4,000 ಕೊಟ್ಟಿದ್ದಾರೆ. ಸೇಲ್ಸ್ ರಿಟರ್ನ್ ಬಂದುಬಿಟ್ಟು 2,000, 2,000, 4,000 ಇದೆ. ಆಮೇಲೆ ಕ್ಯಾರಿಯೇಜ್ ಇನ್ವರ್ಡ್ ಬಂದುಬಿಟ್ಟು ಟೋಟಲ್ ಕೊಟ್ಟಿದ್ದಾರೆ 4,500. ಮತ್ತು ಪವರ್ ಬಂದುಬಿಟ್ಟು 6,000 ಕೊಟ್ಟಿದ್ದಾರೆ. ವೇಜಸ್ ಬಂದುಬಿಟ್ಟು 11,000 ಕೊಟ್ಟಿದ್ದಾರೆ. ಕ್ಲೋಸಿಂಗ್ ಸ್ಟಾಕ್ ಆಫ್ ದಿ ಡಿಪಾರ್ಟ್ಮೆಂಟ್ ಎ 2,000, ಡಿಪಾರ್ಟ್ಮೆಂಟ್ ಬಿ 9,000 ಕೊಟ್ಟಿದ್ದಾರೆ. ಟೋಟಲ್ 11,000 ಇದೆ. ಸೊ ಇವಾಗ ಸೊಲ್ಯೂಷನ್ಗೆ ಹೋಗೋಣ. ಇಯರ್ ಏನು ಹೆಡ್ಡಿಂಗ್ ಬರುತ್ತೆ? ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಫಾರ್ ದಿ ಇಯರ್ ಎಂಡಿಂಗ್. ಯಾವಾಗ ಎಂಡ್ ಆಗ್ತಾ ಇರೋದು? 31st March 2015. ಫಾರ್ಮೆಟ್ ಅನ್ನೋದು ಇಂಪಾರ್ಟೆಂಟು. ಮತ್ತು ಇನ್ನೊಂದು ಏನು ಅಂತಂದರೆ, ಓಕೆ ಇದರಲ್ಲಿ ಫಾರ್ಮೆಟ್ಸ್ ಅನ್ನೋದು ತುಂಬ ಇದೆಯಪ್ಪ ಹಂಗೆ ಹೇಳ್ಬಿಟ್ಟು ಫಾರ್ಮೆಟ್ಗಳು ಮರ್ತೋಗ್ಬೇಡಿ, ಪ್ರಾಕ್ಟೀಸ್ ಮಾಡಬೇಕು ನೀವು. ಸೊ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಎ, ಡಿಪಾರ್ಟ್ಮೆಂಟ್ ಬಿ ಆ್ಯಂಡ್ ಟೋಟಲ್. ಇವಾಗ ನೋಡೋಣ. ಓಪನಿಂಗ್ ಸ್ಟಾಕ್ 2, ಡಿಪಾರ್ಟ್ಮೆಂಟ್ ಎ ಎಷ್ಟಿದೆ? 5,000 ಇದೆ. ಡಿಪಾರ್ಟ್ಮೆಂಟ್ ಬಿ 7,000, ಟೋಟಲ್ ಬಂದುಬಿಟ್ಟು 12,000 ಇದೆ. ಆಮೇಲೆ 2 ಪರ್ಚೇಸಸ್ಗೆ ಪರ್ಚೇಸ್ ರಿಟರ್ನ್ ಅನ್ನೋದು ಲೆಸ್ ಮಾಡಿ ತೆಗೆದುಕೋಬೇಕು. ಸೊ ಇಲ್ಲಿ ನಾವು ಅಡಿಷ್ನಲ್ ಕ್ಯಾಲ್ಕುಲೇಷನ್ಸು ಕೆಳಗಡೆ ಮಾಡ್ಕೋಣ. ಪರ್ಚೇಸಸ್ಸು ಎದು ಬಿದು ಎಷ್ಟಿದೆ? ಇಟ್ ಈಸ್ ಎ ಬಂದುಬಿಟ್ಟು 42,000 ಇದೆ, ಬಿದು ಬಂದುಬಿಟ್ಟು 52,000 ಇದೆ. ಲೆಸ್ ರಿಟರ್ನ್ಸ್, ಪರ್ಚೇಸಸ್ ರಿಟರ್ನ್ಸ್ ಎಷ್ಟಿದೆ ನೋಡಿ? 2,000, 2,000 ಇದೆ. 2,000, 2,000 ಲೆಸ್ ಮಾಡಿದ್ರೆ ನಮಗೆ ಎಕ್ಸಾಕ್ಟಾಗಿ ಆ್ಯಕ್ಚುಯಲ್ ಪರ್ಚೇಸಸ್ ಬಂದುಬಿಟ್ಟು 40,000, 50,000 ಸಿಕ್ತು. ರೇಷೋ ಮಾಡ್ಕೋಬೇಕಾದ್ರೆ ಪರ್ಚೇಸಸ್ಗೆ ಏನು ಬರುತ್ತೆ, ಯಾವ ರೇಷೋ ತೆಗೆದುಕೋಬೇಕು? ಪರ್ಚೇಸಸ್ ಟೋಟಲ್ ಪರ್ಚೇಸಸ್ಸಿಂದ ಲೆಸ್ ಮಾಡಿಕೊಂಡು ಇರೋ ಆ್ಯಕ್ಚುಲಾಗಿ ಪರ್ಚೇಸಸ್ದು ತೆಗೆದುಕೋಬೇಕು. ಪರ್ಚೇಸಸ್ ರೇಷೋ ಬಂದುಬಿಟ್ಟು ಎಷ್ಟಾಗುತ್ತೆ? 4:5. ಇದು ಹಾರ್ಡ್ ನಂಬರು, ಇದು ಈವನ್ ನಂಬರು, ಇದು ಹಾರ್ಡ್ ನಂಬರ್ ಬರುತ್ತೆ. ಸೊ 4:5 ಅನ್ನೋದು ಬರುತ್ತೆ. ರೇಷೋ ಪರ್ಚೇಸಸ್ಗೆ. ಸೊ ಇವಾಗ ಎಷ್ಟು ಬರುತ್ತೆ ಇಲ್ಲಿ? 40,000, 50,000, ಟೋಟಲ್ 1,10,000. ಓಕೆ 90,000 ಸಾರಿ 90,000. ನೆಕ್ಸ್ಟ್ ಸೇಲ್ಸ್ ಇದೆ. ಸೊ ಬೈ ಸೇಲ್ಸ್ಗೂ ಸೇಲ್ಸ್ ರಿಟರ್ನ್ ಇದೆ, ಸೇಮ್ ಮಾಡ್ಕೊಳ್ಳಿ. ಸೇಲ್ಸ್ ಲೆಸ್ ರಿಟರ್ನ್ಸ್ ಎ ಬಿ, ಡಿಪಾರ್ಟ್ಮೆಂಟ್ ಎ, ಡಿಪಾರ್ಟ್ಮೆಂಟ್ ಬಿ. ಸೇಲ್ಸ್ದು ಡಿಪಾರ್ಟ್ಮೆಂಟ್ ಎ ಎಷ್ಟಿದೆ? 80,000 ಇದೆ. ಡಿಪಾರ್ಟ್ಮೆಂಟ್ ಬಿ ಬಂದುಬಿಟ್ಟು 93,000. ಸೊ ಸೇಲ್ಸ್ ರಿಟರ್ನ್ ಬಂದುಬಿಟ್ಟು 2,000 ಇದೆ. 2,000
80,000 minus 2,000, it is 78,000. So 91,000 ಬರುತ್ತೆ. 78,000 and 91,000. ಟೋಟಲ್ 1,69,000 ಬರುತ್ತೆ. ನೆಕ್ಸ್ಟ್ ಓಪನಿಂಗ್ ಸ್ಟಾಕ್ ಆಯಿತು, ಪರ್ಚೇಸಸ್ ಆಯಿತು, ಸೇಲ್ಸ್ ಆಯಿತು, ಪರ್ಚೇಸ್ ರಿಟರ್ನ್, ಸೇಲ್ಸ್ ರಿಟರ್ನ್ ಆಯಿತು. ಕ್ಯಾರಿಯೇಜ್ ಇನ್ವರ್ಡ್. ಕ್ಯಾರಿಯೇಜ್ ಇನ್ವರ್ಡ್ ಏನಾಗುತ್ತೆ? ಡೈರೆಕ್ಟ್ ಎಕ್ಸ್ಪೆನ್ಸಸ್. ಸೊ ಟು ಕ್ಯಾರಿಯೇಜ್ ಇನ್ವರ್ಡ್. ಸೊ ಇಲ್ಲಿ ಪ್ರಾಬ್ಲಮಲ್ಲಿ ಅವರೇ ಸ್ಪೆಸಿಫಿಕ್ಕಾಗಿ ಯಾವ ರೇಷೋದಲ್ಲಿ ಅಪೋರ್ಷನ್ಮೆಂಟ್ ಅಂದರೆ ಡಿಸ್ಟ್ರಿಬ್ಯೂಟ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿಲ್ಲ. ಸೊ ಕ್ಯಾರಿಯೇಜ್ ಇನ್ವರ್ಡ್ ಬಂದುಬಿಟ್ಟು ಯಾವ ರೇಷೋದಲ್ಲಿ ತೆಗೆದುಕೊಳ್ಳೋಣ? ಪರ್ಚೇಸಸಲ್ಲಿ ತೆಗೆದುಕೊಳ್ಳೋಣ. ಬೇಕಾದರೆ ನೋಡಿ, ಇಫ್ ಯು ವಾಂಟ್ ಮೀನ್ಸ್ ಚೆಕ್ ಮಾಡೋಣ ಬೇಕಾದರೆ ಡಿಸ್ಕಲ್ಲಿ. ಹಂಗಂತ ಹೇಳ್ಬಿಟ್ಟು ನೀವು ಎಕ್ಸಾಮಲ್ಲಿ ಚೆಕ್ ಮಾಡೋಕ್ಕಾಗಲ್ಲ, ನೀವು ಓದ್ಕೋಬೇಕು. ಓಕೆ, ಬನ್ನಿ ನೋಡಿ, ಕ್ಯಾರಿಯೇಜ್ ನಿಮಗೆ ತೋರಿಸ್ಬೇಕಂತ ಕ್ಯಾರಿಯೇಜ್ ಇನ್ವರ್ಡ್ ನೆಟ್ ಪರ್ಚೇಸಸ್ ಮೇಲೆ. ಸೊ ನೆಟ್ ಪರ್ಚೇಸಸ್ ಯಾವ ರೀತಿ ಬರುತ್ತೆ ಅಂತಂದರೆ, ಟೋಟಲ್ ಪರ್ಚೇಸಸ್ಸಿಂದ ಪರ್ಚೇಸ್ ರಿಟರ್ನ್ನ ಲೆಸ್ ಮಾಡಿದ್ರೆ ನಮಗೆ ನೆಟ್ ಪರ್ಚೇಸಸ್ ಅನ್ನೋದು ಬರುತ್ತೆ. ಸೊ ಪರ್ಚೇಸಸ್ ರೇಷಿಯೋಮಲ್ಲಿ ತೋದ್ಕೊಳ್ಳಿ. ಆಮೇಲೆ ಪವರ್ ಬಂದುಬಿಟ್ಟು, ಸೊ ದ ರೇಟ್ ಆಫ್ ಮೀಟರ್ ರೀಡ್ ಆಫ್ ಈಚ್ ಡಿಪಾರ್ಟ್ಮೆಂಟ್ ಆರ್ ಎ ರೇಷಿಯೋ ಆಫ್ ಫ್ಲೋರ್ ಸ್ಪೇಸ್ ಆಕ್ಯುಪೈಡ್ ಬೈ ದಿ ಈಚ್ ಡಿಪಾರ್ಟ್ಮೆಂಟ್ ಆರ್ ವಾಟ್ ಎವರ್ ಈಸ್ ಪ್ರಾಕ್ಟಿಕಲ್. ಅಂತಂದರೆ ಇಲ್ಲಿ ಮೀಟರ್ಸ್ ಎಷ್ಟು ಮೀಟರು ಅಂತೇಳ್ಬಿಟ್ಟು ಕೊಟ್ಟಿಲ್ಲ ಅವರು ಪ್ರಾಬ್ಲಮಲ್ಲಿ, ಮತ್ತು ಫ್ಲೋರ್ ಸ್ಪೇಸು ಕೊಟ್ಟಿಲ್ಲ. ಕೆಲವೊಂದು ಬೇರೆ ಪ್ರಾಬ್ಲಮ್ಸಲ್ಲೆಲ್ಲ ಕೊಟ್ಟಿದ್ದಾರೆ, ಬಟ್ ಇಲ್ಲಿ ಕೊಟ್ಟಿಲ್ಲ ಪವರ್ದು. ಸೊ ಅಂತಂದರೆ ಇವಾಗ ಎರಡೂ ಕೊಟ್ಟಿಲ್ಲ ಅನ್ನೋ ಟೈಮಲ್ಲಿ ವಾಟ್ ಎವರ್ ಇನ್ ಪ್ರಾಕ್ಟಿಕಲ್ ಅಂತಂದರೆ ಏನಾದರೂ ತೋದ್ಕೋಬೋದು ಅಂತ ಹೇಳ್ತಾ ಇದ್ದಾರೆ. ಅಂತಂದರೆ ಪರ್ಚೇಸಸ್ಸೇ ತೋದ್ಕೋಬೇಕು ನಾವು ಇಲ್ಲಿ. ನೆಕ್ಸ್ಟ್ ಒನ್ ಈಸ್ ವೇಜಸ್ ಬಂದುಬಿಟ್ಟು ಇಲ್ಲಿ ಸ್ಪೆಸಿಫಿಕ್ಕಾಗಿ ಏನೂ ಕೊಟ್ಟಿಲ್ಲ. ಸೊ ಇಟ್ ಈಸ್ ಎ ಡೈರೆಕ್ಟ್ ಎಕ್ಸ್ಪೆಂಡಿಚರ್, ಪರ್ಚೇಸಸ್ ಮೇಲೇ ತೋದ್ಕೋಬೇಕು. ಸೊ ಇವಾಗ ಅರ್ಥ ಆಯಿತಾ ಯಾವ ರೀತಿ ಬರುತ್ತೆ ಅಂತ? ನಿಮಗೆ ಎಕ್ಸಾಂಪಲ್ ತೋರಿಸ್ಬೇಕಂತ ಹೇಳ್ಬಿಟ್ಟು ನಾನು ಟೆಕ್ಸ್ಟ್ ಬುಕ್ ಓಪನ್ ಮಾಡಿದ್ದು. ಐ ನೋ ವಾಟ್ ರೇಷೋ ವಾಟ್ ಎಕ್ಸ್ಪೆಂಡಿಚರ್ ವಿಲ್ ಕಮ್. ಸೊ ಟೋಟಲ್ ನೋಡೋಣ. ಟೋಟಲ್ ಬಂದುಬಿಟ್ಟು ಕ್ಯಾರಿಯೇಜ್ ಇನ್ವರ್ಡ್ 4,500 ಇದೆ. 4,500 ಇಂಟು ಪರ್ಚೇಸಸ್ ರೇಷೋದಲ್ಲಿ ತೋದ್ಕೊತಾ ಇದ್ವಿ. ಪರ್ಚೇಸ್ ರೇಷೋ ಬಂದುಬಿಟ್ಟು ಇದು ನೆಟ್ ಪರ್ಚೇಸ್. ಏನಿದೆ? 4:5. 4:5 ಡಿಸ್ಟ್ರಿಬ್ಯೂಟ್ ಮಾಡೋಣ. ಈ ಗಾಳಿಗೆ ಪೇಜ್ ನಿಲ್ತಾನೆ ಇಲ್ಲ. 4,500 ಇಂಟು 4 ಡಿವೈಡೆಡ್ ಬೈ ಟೋಟಲ್ ಎಷ್ಟಿದೆ? 5 + 4 + 5 ಮಾಡಿದ್ರೆ 9 ಬರುತ್ತೆ. ಸೊ 2,000 ಡಿಪಾರ್ಟ್ಮೆಂಟ್ ಹೇಗೆ ಅದೇ ರೀತಿ 4,500 ಇಂಟು 5 ಡಿವೈಡೆಡ್ ಬೈ 9 ಮಾಡಿದ್ರೆ 2,500, ಟೋಟಲ್ 4,500. ಸೊ ಈ ರೀತಿ ಮಾಡಬೇಕು. ನೆಕ್ಸ್ಟ್ ಪವರ್, ಇದು ಅಷ್ಟೇ ಡೈರೆಕ್ಟ್ ಎಕ್ಸ್ಪೆಂಡಿಚರ್. ಪವರ್ ಅಂತ ಹಾಕ್ಕೊಳ್ಳಿ. ಸೊ ಎಷ್ಟಿದೆ ಪವರ್ದು? 6,000 ಇದೆ. 6,000. ಸೊ ಯಾವ ರೇಷೋದಲ್ಲಿ ಕೊಡೋಣ? ಇಲ್ಲಿ ಮೀಟರ್ಸು ಕೊಟ್ಟಿಲ್ಲ, ಫ್ಲೋರ್ ಸ್ಪೇಸು ಕೊಟ್ಟಿಲ್ಲ ರೇಷೋದು. ಅಂತಂದರೆ ಯಾವುದಾದ್ರೂ ರೇಷೋ ತೋದ್ಕೊಳ್ಳಿ ಅಂತ ಹೇಳಿದ್ದಾರೆ ಪ್ರಾಬ್ಲಮ್ ಇದು ನಮ್ಮ ಫಾರ್ಮೇಟಲ್ಲಿ. ಸೊ ನಾವು ಪರ್ಚೇಸಸ್ ರೇಷೋದಲ್ಲೇ ತೋದ್ಕೊಂಡು, ಯಾಕಂದರೆ ಡೈರೆಕ್ಟ್ ಎಕ್ಸ್ಪೆಂಡಿಚರ್ಸ್ ಎಲ್ಲ ನಾವು ಪರ್ಚೇಸಸ್ ಮೇಲೇ ಆಲ್ಮೋಸ್ಟ್ ತೋದ್ಕೊತಾ ಇದ್ದೀವಿ. ಸೊ 4:5. 6,000 ಇಂಟು 4 ಡಿವೈಡೆಡ್ ಬೈ 9 ಮಾಡಿದ್ರೆಗನ ಸೊ ಇಟ್ ಈಸ್ 2,667.666 ಅಂತಿದೆ. 2,666 ಇದೆ. 667 ಮಾಡೋಣ ರೌಂಡ್ ಫಿಗರು. ಮತ್ತು 6,000 ಇಂಟು 5 ಡಿವೈಡೆಡ್ ಬೈ 9 ಮಾಡಿದ್ರೆಗನ ನಮಗೆ 3,333.33 ಅಂತಿದೆ. 3,333 ಮಾಡೋಣ. ಸೊ ನಾವು ರೌಂಡ್ ಫಿಗರ್ ಹಾಕಬೇಕಾದ್ರೆ ಇವೆರಡು ಈಕ್ವಲ್ ಆಗಿರಬೇಕು. ಅಂತಂದರೆ ಇವಾಗ ನೋಡಿ, 2,667 ಪ್ಲಸ್ 3,333 ಮಾಡಿದ್ರೆಗನ ನಮಗೆ 6,000 ಎಕ್ಸಾಕ್ಟಾಗಿ ಬರಬೇಕು. ಹಂಗಂತ ಹೇಳ್ಬಿಟ್ಟು 6,101 ಅಂತ ಬರಬಾರ್ದು. ಐ ಆಮ್ ಪುಟಿಂಗ್ 1 ಓನ್ಲಿ. ಓಕೆ, ನಾವು 6,000. ನೆಕ್ಸ್ಟ್ ವೇಜಸ್ ಇದೆ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಸೊ 2 ವೇಜಸ್ ಟೋಟಲ್ ಎಷ್ಟಿದೆ? ಇಟ್ ಈಸ್ 11,000 ಇಂಟು 4:5.
ಇದು ವೇಜಸ್ಸು ಅಷ್ಟೇ ಡೈರೆಕ್ಟ್ ಎಕ್ಸ್ಪೆಂಡಿಚರ್ 11,000 ಇಂಟು 4 ಡಿವೈಡೆಡ್ ಬೈ 9 4,888.88 ಇದೆ. ಸೊ 4,889 ರೌಂಡ್ ಫಿಗರ್ ತೆಗೆದುಕೊಂಡು 11,000 ಇಂಟು 5 ಡಿವೈಡೆಡ್ ಬೈ 9 ಮಾಡಿದಾಗ ನಮಗೆ 6,111 ಇದೆ. ಸೊ 11,000 ಟೋಟಲ್. ಮತ್ತು ಇನ್ನೂ ಒಂದು ನಾನು ಹೇಳೋದು ಮರ್ತೋದೆ. ಸೊ ದಟ್ಸ್ ಇಟ್, ಏನೂ ಇಲ್ಲ, ಎಲ್ಲ ಕವರ್ ಮಾಡಿದ್ದೀನಿ. ನೆಕ್ಸ್ಟ್ ಬೈ ಕ್ಲೋಸಿಂಗ್ ಸ್ಟಾಕ್. ಕ್ಲೋಸಿಂಗ್ ಸ್ಟಾಕ್ ಅವರೇ ಕೊಟ್ಟಿದ್ದಾರೆ. ಡಿಪಾರ್ಟ್ಮೆಂಟ್ಗೆ 2,000, 9,000, ಓಕೆ 11,000. ಇವಾಗ ಟೋಟಲ್ ಮಾಡೋಣ. ಕ್ರೆಡಿಟ್ ಸೈಡ್ 78,000 ಪ್ಲಸ್ 2,000 ಮಾಡಿದ್ದೀನಿ. ಇಟ್ ಈಸ್ 80,000. 5,000 ಪ್ಲಸ್ 40,000, 2,000, 2,667, ಓಕೆ 4,889 ಮಾಡಿದಾಗ ಓಕೆ 54,556 ಬರ್ತಾಯಿದೆ. ಸೊ ಟೋಟಲ್ ಬಂದುಬಿಟ್ಟು ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ. ಇಟ್ ಈಸ್ 80,000 ಮೈನಸ್ 80,000 ಮಾಡಿದಾಗ ನಮಗೆ ಬ್ಯಾಲೆನ್ಸಿಂಗ್ ಫಿಗರ್ ಬಂದುಬಿಟ್ಟು ಇದು ಏನು ಟು ಗ್ರಾಸ್ ಪ್ರಾಫಿಟ್ ಕ್ಯಾರಿ ಡೌನ್ ಎಷ್ಟಿದೆ 25,444. ನೆಕ್ಸ್ಟ್ 91,000 ಪ್ಲಸ್ 9,000 ಇಟ್ ಈಸ್ 1 lakh. ಕಾಣಿಸ್ತಾ ಇದೆ 1 lakh ಆಗೋಣ. ಡಿಫ್ರೆನ್ಸ್ ಅಮೌಂಟ್ ನೋಡೋಣ. 7,000, 50,000, 2,500, 3,333, 6,111. It is difference amount is 31,056. Next 1,69,000 plus 11,000, 1,80,000. 1,80,000 ಗ್ರಾಸ್ ಲಾಸು ಬರ್ಬೋದು. ಗ್ರಾಸ್ ಲಾಸ್ ಅಂತಂದರೆ ಇಲ್ಲಿ ಬರುತ್ತೆ 12,000, 90,000, 4,500, 6,000 is 11,000. ಎಷ್ಟು ಬರುತ್ತೆ 56,500 ಬರುತ್ತೆ. ಸೊ ಇದು ಬೈ ಗ್ರಾಸ್ ಪ್ರಾಫಿಟ್ ಬ್ರಾಡ್ ಡೌನ್ ಎಷ್ಟಿದೆ 25,444, 31,056, 56,500 ಇದೆ. ಆಗ ಸೊ ಟೋಟಲ್ ಮಾಡಿದ್ರೆ ಇಷ್ಟೇ ಬರುತ್ತೆ 25,444, 31,056, 56,500. to net profit same amount. ನಾನು ಏನು ಹೇಳೋದು ಮರ್ತೋಗಿದ್ನಿ ಅಂತ ಹೇಳ್ತಾ ಇದ್ನಲ್ಲ, ನಾನು ಆಲ್ರೆಡಿ ಪ್ರಾಬ್ಲಮ್ಸ್ ಎಲ್ಲ ನೋಡಿದೆ. ಎಲ್ಲ ಪ್ರಾಬ್ಲಮ್ಸಲ್ಲೂ ವೇಜಸ್ಸು ಅವರೇ ಕೊಟ್ಟಿದ್ದಾರೆ. ಕೆಲವೊಂದು ಆಲ್ಮೋಸ್ಟ್ ಆಲ್ ಪ್ರಾಬ್ಲಮ್ಸು ಡಿಪಾರ್ಟ್ಮೆಂಟ್ ಎಗೂ ಡಿಪಾರ್ಟ್ಮೆಂಟ್ ಬಿಗೂ ಅವರೇ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಕೆಲವೊಂದು ಪ್ರಾಬ್ಲಮ್ಸಲ್ಲಿ ಅವರು ಹೇಳಿದ್ದಾರೆ. ಸೊ ಸ್ಪೆಸಿಫಿಕ್ಕಾಗಿ ಅಪ್ರೋಚ್ಮೆಂಟ್ ಆಫ್ ರೇಷಿಯೋಸು ಅವರೇ ಸ್ಪೆಸಿಫಿಕ್ಕಾಗಿ ಮೆನ್ಷನ್ ಮಾಡಿದ್ದಾರೆ. ಸೊ ದಿಸ್ ಈಸ್ ಅ ಸೊಲ್ಯೂಷನ್ ಫಾರ್ ಥರ್ಡ್ ಒನ್. ಸೊ ಲೆಟ್ ಅಸ್ ಮೂವ್ ಆನ್ ಟು ದಿ ಫೋರ್ತ್ ಒನ್. ಸೊ ಫೋರ್ತ್ ಒನ್ ಈಸ್ ಆಲ್ಸೋ ಎಕ್ಸಾಮಿನೇಷನ್ ಪ್ರಾಬ್ಲಮ್ 2008 ಅಲ್ಲಿ ಕೇಳಿದ್ದಾರೆ. The huge Bazaar department store has 3 departments D, E and F. The following information relating to the 3 departments for the year ending 31st March 2015. Calculate the department net profit. Net profit ಅನ್ನೋದು ನಾವು ಕ್ಯಾಲ್ಕುಲೇಟ್ ಮಾಡಿ ಅಂತ ಅವರೇ ಕೇಳಿದ್ದಾರೆ. ಫಸ್ಟ್ ಓಪನಿಂಗ್ ಸ್ಟಾಕ್ 78,000, 91,000. ಎಫ್ದು ಬಂದುಬಿಟ್ಟು ಇದು F40 ಅನ್ಕೊಂಬಿಟ್ಟೆ, ಟೋಟಲ್ ಅನ್ಕೊಂಬಿಟ್ಟೆ.
ಎಫ್ದು ಬಂದುಬಿಟ್ಟು 39,000. ನೆಕ್ಸ್ಟ್ ಪರ್ಚೇಸಸ್ 91,000, 97,500, 61,100. ನೆಕ್ಸ್ಟ್ ಸೇಲ್ಸ್ ಬಂದುಬಿಟ್ಟು 1,56,000, 1,30,000, 78,000. ಡೈರೆಕ್ಟ್ ಎಕ್ಸ್ಪೆನ್ಸಸ್ 26,260, 18,850. ಸೊ ಎಫ್ದು ಬಂದುಬಿಟ್ಟು 9,230. ಇಲ್ಲಿ ಟೋಟಲ್ ಕಾಲಮ್ ಕೊಟ್ಟಿಲ್ಲ ಮೈನು, ಓಕೆ, ಕನ್ಫ್ಯೂಸ್ ಆಗಬೇಡಿ. ಕ್ಲೋಸಿಂಗ್ ಸ್ಟಾಕ್ ಬಂದುಬಿಟ್ಟು ಡಿದು ಬಂದುಬಿಟ್ಟು 1,01,660, 1,16,350 ಆ್ಯಂಡ್ 46,930. ಇಷ್ಟು ಅವರೇ ಎಲ್ಲ ಡಿಸ್ಟ್ರಿಬ್ಯೂಟ್ ಅಪೋರ್ಷನ್ಮೆಂಟ್ ಮಾಡಿ ಕೊಟ್ಬಿಟ್ಟಿದ್ದಾರೆ ಬ್ರೋ. ಈಸಿದಿದು. ದ ಟೋಟಲ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಫ್ ದಿ ಆರ್ಗನೈಸೇಷನ್ ಫಾರ್ ದಿ ಎಬೋವ್ ಪೀರಿಯಡ್ ವಾಸ್ 18,200. ಸೊ ಟೋಟಲ್ ನೋಡಿ, ಟೋಟಲ್ ಅಂತ ಕೊಟ್ಟಿದ್ದಾರೆ. 3 ಡಿಪಾರ್ಟ್ಮೆಂಟ್ಸ್ ಹೆಸರು, 3 ಡಿಪಾರ್ಟ್ಮೆಂಟ್ ಇದು ಕೊಟ್ಟಿಲ್ಲ, ಬಟ್ 3 ಡಿಪಾರ್ಟ್ಮೆಂಟ್ ಟೋಟಲ್ ಕೊಟ್ಟಿದ್ದಾರೆ 18,200. ಸೊ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ. ಇಲ್ಲಿ ಯಾವ ಅಪೋರ್ಷನ್ಮೆಂಟಲ್ಲಿ ಕೊಡಿ ಅಂತ ಏನೂ ಕೊಟ್ಟಿಲ್ಲ. ಸೊ ಇಲ್ಲಿ ನಾವು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಎಲ್ಲ ಸೇಲ್ಸ್ ರೇಷೋದಲ್ಲಿ ತೋರಿಸ್ಕೋಬೇಕು. ನಿಮಗೆ ಕನ್ಫ್ಯೂಸ್ ಆದರೆ ಬೇಕಾದ್ರೆ ತೋರಿಸಿ. ಎಲ್ಲ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಸು, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಎಲ್ಲ ಯಾವ ರೇಷೋದಲ್ಲಿ ತೋರಿಸ್ಕೋಬೇಕು? ಸೊ ಪರ್ಚೇಸಸ್ ಮೇಲೆ ತೋರಿಸ್ಕೋಬೇಕು. ಅವ್ರು ಏನೂ ಕೇಳಿಲ್ಲ ಅಂತಂದರೆ. ಸೊ ಇಲ್ಲಿ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಎಲ್ಲ ಆಲ್ಮೋಸ್ಟ್ ಸೇಲ್ಸ್ ರೇಷೋದಲ್ಲಿ ಕೊಟ್ಟಿದ್ದಾರೆ. ಈ ಫ್ಲೋರ್ ಸ್ಪೇಸು ಅವೆಲ್ಲ ಬರುತ್ತೆ, ಬಟ್ ಈ ಪ್ರಾಬ್ಲಮ್ ಇದೆಲ್ಲ ಇಲ್ಲ, ಓನ್ಲಿ ಸೇಲ್ಸ್ ಮಾತ್ರ ಇದೆ. ಸೊ ಸೇಲ್ಸ್ ರೇಷೋದಲ್ಲೇ ತೋರಿಸ್ಕೋಬೇಕು. ಸೊ ನಿಮಗೆ ಕನ್ಫ್ಯೂಷನ್ಸ್ ಆದರೆ ನಾನು ಮಾಡಿರೋ ಪ್ರೀವಿಯಸ್ ಕ್ಲಾಸ್ ಥಿಯರಿ ಕ್ಲಾಸಲ್ಲಿ ನಾನು ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಯಾವ ರೇಷೋ ಯಾವುದಕ್ಕೆ ಬರುತ್ತೆ ಅಂತ ನೋಡ್ಕೊಳ್ಳಿ. ನಾನು ಪ್ರತಿಯೊಂದು ಸಾರಕ್ಕೂ ನನ್ನ ಟೆಕ್ಸ್ಟ್ ಬುಕ್ ತೆಗಿಯೋಕ್ಕಾಗಲ್ಲ. ಓಕೆ, ಇವಾಗ ಫಾರ್ಮೆಟ್ ಅನ್ನೋದು ಒಂದು ಪೇಪರಲ್ಲಿ ಬರೆದು ಇಟ್ಕೊಂಡು ನೋಡ್ಕೊಳ್ಳಿ. ನಿಮಗೆ ಏನಾದರೂ ಬಹ್ಯಾಟ್ ಮಾಡ್ಕೊಂಬಿಟ್ರೆಗನ ನಿಮಗೇನು ಫಾರ್ಮೆಟ್ ಅವಶ್ಯಕತೆ ಇಲ್ಲ. ಅಟ್ಲೀಸ್ಟ್ ನಾನು ಎಕ್ಸ್ಪ್ಲೈನ್ ಮಾಡಬೇಕಾದ ಒಂದು ಇಂಟ್ ಕೊಟ್ಟರೆಗನ ನಿಮಗೆ ತೋದ್ಕೋಬೋದು. ಸೊ ಫಸ್ಟ್ ವಿ ಹ್ಯಾವ್ ಟು ಪ್ರಿಪೇರ್ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ for the year ending 31st March 2015. ಡೆಬಿಟ್, ಕ್ರೆಡಿಟ್. ಅಪ್ಪ ಇದು ಪ್ರಾಬ್ಲಮ್ ತುಂಬ ಉದ್ದ ಬರೋದು ಕಣ್ರೋ, ಈ ರೀತಿ ಬರ್ಕೊಳ್ಳಿ. ಸೊ ನೀವೇ ಡಿಸೈಡ್ ಮಾಡ್ಕೊಳ್ಳಿ ವೆದರ್ ಟು ರೈಟ್ ಹಾರಿಜಾಂಟಲ್ ಆರ್ ವರ್ಟಿಕಲ್ ಫಾರ್ಮೆಟಲ್ಲಿ ಬರ್ಕೋಬೇಕು ಅನ್ನೋದು ನೀವೇ ನೋಡ್ಕೊಳ್ಳಿ. ಪರ್ಟಿಕ್ಯುಲರ್ ಡಿ ಇ ಎಫ್ ಡಿಪಾರ್ಟ್ಮೆಂಟ್ಸ್ ಇದೆ, 3 ಡಿಪಾರ್ಟ್ಮೆಂಟ್ಸ್ ಇದೆ ಇಲ್ಲಿ ಟೋಟಲ್. ಸೊ ಅದೇ ರೀತಿ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಡಿ, ಡಿಪಾರ್ಟ್ಮೆಂಟ್ ಇ, ಡಿಪಾರ್ಟ್ಮೆಂಟ್ ಎಫ್ ಟೋಟಲ್. ಸ್ಪೇಸ್ ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ಈ ಪೇಜ್ಗೂ ಆಕ್ಯುಪೈ ಮಾಡ್ಕೊಂಬಿಟ್ಟಿದ್ವಿ. ಸೊ ಫಸ್ಟ್ ಇಲ್ಲೆಲ್ಲ ನಾವು ಮೆನ್ಷನ್ ಮಾಡ್ಕೊಂಬಿಡ್ಬೋದು, ನಮಗೇನು ಬರ್ಡನ್ನೇ ಇಲ್ಲ. 2 ಓಪನಿಂಗ್ ಸ್ಟಾಕ್. ಓಪನಿಂಗ್ ಸ್ಟಾಕ್ ಎಷ್ಟಿದೆ? 78,000, 91,000, 39,000. ಟೋಟಲ್ 78,000, 91,000, 39,000 ಆ್ಯಡ್ ಮಾಡಿಕೊಂಡ್ರೆ ನಮಗೆ ಟೋಟಲ್ ಸಿಗುತ್ತೆ 2,08,000. ನೆಕ್ಸ್ಟ್ ಪರ್ಚೇಸಸ್ ಬರುತ್ತೆ. 91,000 ಡಿಪಾರ್ಟ್ಮೆಂಟ್ ಡಿ, 97,500 ಡಿಪಾರ್ಟ್ಮೆಂಟ್ ಇ, 61,100 ಡಿಪಾರ್ಟ್ಮೆಂಟ್ ಎಫ್. ಟೋಟಲ್ ಮಾಡೋಣ. 91,000 ಪ್ಲಸ್ 97,500 ಪ್ಲಸ್ 61,100 ಮಾಡಿದ್ರೆ ಟೋಟಲು 2,49,600 ಸಿಕ್ತು. ಆಮೇಲೆ ವೇಜಸ್ ಬರುತ್ತೆ. ಇಲ್ಲಿ ವೇಜಸ್ ಅಂತ ಅವೇನು ಕೊಟ್ಟಿಲ್ಲ, ಪವರ್ ಏನು ಕೊಟ್ಟಿಲ್ಲ. ಸೊ ಇಲ್ಲಿ ಡೈರೆಕ್ಟ್ ಎಕ್ಸ್ಪೆನ್ಸಸ್ಸು ಅವೆಲ್ಲ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಸೊ ಡೈರೆಕ್ಟಾಗಿ ಎಲ್ಲ ಡೈರೆಕ್ಟ್ ಎಕ್ಸ್ಪೆನ್ಸಸ್ಸು ಟೋಟಲ್ ಮಾಡಿಕೊಟ್ಟವ್ರೆ. 26,260, 18,850, 92,030 ಕೊಟ್ಟಿದ್ದಾರೆ. ಸೊ ಟೋಟಲ್ ಮಾಡೋಣ. 26,260 ಇದೆ, 18,850 ಇದೆ, 9,230 ಇದೆ. ಟೋಟಲ್ 54,340. ಸೊ ಇಲ್ಲಿ ನೆಕ್ಸ್ಟ್ ಬರೋದು ಏನು ಬರುತ್ತೆ, ಇಲ್ಲಿ ಗ್ರಾಸ್
ಪ್ರಾಫಿಟ್ ಒಂದು ಬರುತ್ತೆ. ಕ್ಯಾರಿ ಡೌನ್ ಪ್ರಾಬ್ಲಮಲ್ಲಿ ಏನು ಕೊಟ್ಟಿಲ್ಲ, ಬ್ಯಾಲೆನ್ಸ್ ಶೀಟ್ ಫಿಗರ್ ಬರೋದು. ಮತ್ತು ಕ್ರೆಡಿಟ್ ಸೈಡ್ ನೋಡೋಣ. ಬೈ ಸೇಲ್ಸು ಅವರೇ ಕೊಟ್ಟಿದ್ದಾರೆ 1,56,000, 1,30,000. ರಿಟರ್ನ್ಸ್ ಏನೂ ಇಲ್ಲ, 78,000. ಓಕೆ, 1,56,000, 1,30,000, 78,000 ಮಾಡಿದ್ರೆ ಟೋಟಲ್ಲು ನಮಗೆ 3,64,000 ಅನ್ನೋದು ಟೋಟಲ್ ಸಿಗತ್ತೆ. ನೆಕ್ಸ್ಟ್ ಕ್ಲೋಸಿಂಗ್ ಸ್ಟಾಕ್. ಅವರೇ ಕೊಟ್ಟಿದ್ದಾರೆ 1,01,660, 1,16,350, 46,930. ಸೊ 1,01,660, 1,16,350 ಪ್ಲಸ್ 46,930 ಟೋಟಲ್ ಬಂದುಬಿಟ್ಟು 2,64,940. ಇವಾಗ ಟೋಟಲ್ ಮಾಡೋಣ. ಸ್ಕೇಲ್ ಯೂಸ್ ಮಾಡಿರಿ. ನಾನು ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡಿದ್ನಲ್ಲ, ಅದಕ್ಕೆ ಯೂಸ್ ಮಾಡೋಕ್ಕಾಗಲ್ಲ, ಅದಕ್ಕೆ ಹಂಗೆ ಡ್ರ್ಯಾಗ್ ಮಾಡ್ತಾಯಿದ್ದೀನಿ. ನೀವು ಮಾತ್ರ ಸ್ಕೇಲಲ್ಲಿ ಯೂಸ್ ಮಾಡಿಕೊಂಡೇ ಆಗಬೇಕು, ಕ್ಲೀನಾಗಿರುತ್ತೆ. 1,56,000, 1,01,660. ಸೊ ಟೋಟಲ್ 2,57,660, 2,57,660 ಲೆಸ್ 78,000, 91,000, 26,260 ಲೆಸ್ ಮಾಡಿದ್ರೆ 62,400 ಸಿಕ್ತು. ನೆಕ್ಸ್ಟ್ 1 lakh ಡಿಪಾರ್ಟ್ಮೆಂಟ್ ಇದು 1,30,000, 1,16,350 ಟೋಟಲ್ 2,46,350, 2,46,350 ಮೈನಸ್ 91,000, 61,100, 18,850 ಲೆಸ್ ಮಾಡಿದ್ರೆ 75,400 ಸಿಕ್ತು. ಅದೇ ರೀತಿ ಡಿಪಾರ್ಟ್ಮೆಂಟ್ ಎಫ್ಗೂ ಹಂಗೆ ಮಾಡೋಣ. 78,000 ಪ್ಲಸ್ 46,930. ಸೊ 1,24,930, 1,24,930 ಪ್ಲಸ್ 39,000, 61,100, 9,230 ಲೆಸ್ ಮಾಡಿದ್ರೆ 15,600 ಸಿಕ್ತು. ಟೋಟಲ್ 3,64,000 ಪ್ಲಸ್ 2,64,940 ಟೋಟಲ್ 6,28,940 ಸಿಕ್ತು. 6,28,940 ಕರೆಕ್ಟಾ? ಓಕೆ. ಮೈನಸ್ 2,08,000, 2,49,600, 54,340, 1,17,000. ಸೊ ನಾನು ಕ್ರಾಸ್ ಚೆಕ್ ಮಾಡ್ಕೊತಾ ಇದ್ದೀನಿ. ಕರೆಕ್ಟ್. ಸೊ ರಾಂಗ್ ಬರ್ತಾಯಿದೆ, ನಾನು ಕ್ರಾಸ್ ಚೆಕ್ ಮಾಡಿಕೊಂಡು ಇನ್ನೊಂದು ಸರಿ ಮಾಡ್ತೀನಿ. 3,64,000 ಪ್ಲಸ್ 2,64,940 ಕರೆಕ್ಟಾಗಿದೆ. ಓಕೆ, ಹ್ಯಾಂಡ್ ಬ್ಯಾಗ್. ಸೊ ನಾನು ಒಂಚೂರು ತಪ್ಪು ಮಾಡಿದ್ದೆ ಕ್ಯಾಲ್ಕುಲೇಷನ್ಸಲ್ಲಿ. ಸೊ ನಾನು ಕ್ರಾಸ್ ಚೆಕ್ ಮಾಡ್ಕೋಬೇಕಾದ್ರೆ ಗ್ರಾಸ್ ಪ್ರಾಫಿಟ್ಟು 3 ಆ್ಯಡ್ ಮಾಡಿದೆ, ಇಲ್ಲಿ ಡಿಫ್ರೆನ್ಸಸ್ ಅನ್ನೋದು ತುಂಬ ಬಂತು. ಸೊ ನಾನು ಒಂದೊಂದೇ ಕ್ಯಾಲ್ಕುಲೇಟ್ ಮಾಡಿಕೊಂಡು ಚೆಕ್ ಮಾಡಿಕೊಂಡೆ. ಸೊ ಅಂಥ ಟೈಮಲ್ಲಿ ನಾವು ನೋಡಿ ನಿಮ್ಗೆ ಇಲ್ಲೇ ಸಿಕ್ಕಾಗುತ್ತೆ, ಇಲ್ಲಿ 3 ಆ್ಯಡ್ ಮಾಡಿದ್ರೆ ಇದು ಬ್ಯಾಲೆನ್ಸ್ ಆಗಬೇಕು, ಇಲ್ಲಿ ಬ್ಯಾಲೆನ್ಸ್ ಆಗಿಲ್ಲ ಅಂತಂದರೆ ಇಲ್ಲೆಲ್ಲಾದರೂ ತಪ್ಪು ಮಾಡಿರ್ತೀವಿ ಅಂತ. ನಾನು ಅದೇ ರೀತಿ ಟೋಟಲ್ ಇಲ್ಲಿ 3 ಟೋಟಲ್ ಮಾಡಬೇಕಾದ್ರೆ ಇದು ಟೋಟಲ್ ಬರಲಿಲ್ಲ. ಅಂಥ ಟೈಮಲ್ಲಿ ಎಲ್ಲೋ ರಾಂಗ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಕ್ರಾಸ್ ಚೆಕ್ ಮಾಡಿಕೊಂಡ್ರೆ ಇಲ್ಲಿ ತಪ್ಪಿತ್ತು ನೋಡಿ. ಇಲ್ಲಿ ನಾನು ಪ್ರೀವಿಯಸ್ ಎಷ್ಟು ಮಾಡಿದ್ದು ನನಗೆ ಗೊತ್ತಿಲ್ಲ. ಸೊ 39,000 ಬರುತ್ತೆ ಇಲ್ಲಿ. ಸೊ 2 lakh ಇವಾಗ ಇದನ್ನು ಟೋಟಲ್ ಮಾಡ್ತೀನಿ. 2,57,660 ಪ್ಲಸ್ 2,46,350 ಪ್ಲಸ್ 2,24,930
ಯಾ ಕರೆಕ್ಟಾಗಿ ಬಂದಿದೆ ಅಂತಂದರೆ ಇದು ಕರೆಕ್ಟಾಗಿದೆ ಟೋಟಲ್ಲು ಅಂತ. ಇಲ್ಲಿ ರಾಂಗ್ ಇತ್ತು, ಇಲ್ಲಿ ಸಿಕ್ಕಾಕೊಂತು ನಾವು ಬರ್ಕೊಂಡೆ. ಸೊ ಈ ರೀತಿ ನೀವು ಕ್ರಾಸ್ ಚೆಕ್ ಮಾಡ್ಕೋಬೋದು. ಯಾಕಂದರೆ ಇಲ್ಲಿ ಡಿಜಿಟ್ಸು ನಂಬರ್ಸು ತುಂಬ ಇದೆ. ಎಲ್ಲೋ ಕ್ಯಾಲ್ಕುಲೇಟ್ರಲ್ಲಿ 1-2 ನಂಬರ್ಸ್ ಮಿಸ್ ಆದರೆ ಆವಾಗ ಹೋಲ್ ಪ್ರಾಬ್ಲಮ್ ರಾಂಗ್ ಆಗುತ್ತೆ. ಇವಾಗ ವೆರಿಫಿಕೇಷನ್ ಮಾಡ್ಕೊಂಡು ಹೋದ್ರೆಗನ ನಮ್ಗೆ ಯೂಸ್ಫುಲ್ ಆಗುತ್ತೆ. ಸೊ ಇಲ್ಲಿ ಗ್ರಾಸ್ ಪ್ರಾಫಿಟ್ ಕ್ಯಾರಿ ಡೌನ್ ಇದೆ, ನಾವು ಬ್ರಾಡ್ ಡೌನ್ ಮಾಡ್ತಾಯಿದ್ದೀವಿ. ಇದು ಎಲ್ಲ ಟ್ರೇಡಿಂಗ್ ಅಕೌಂಟು. ಇವಾಗ ಮಾಡ್ತಾ ಇರೋದು P&L ಅಕೌಂಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಗ್ರಾಸ್ ಪ್ರಾಫಿಟ್ ಬ್ರಾಡ್ ಡೌನ್ ಎಷ್ಟು 62,400, 39,000, 15,600. ಸೊ 1,17,000 ಇದೆ. ನೆಕ್ಸ್ಟ್ ಇದರಲ್ಲಿ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅವ್ರು ಕೇಳಿದ್ದಾರೆ. ಸೊ ಟು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಸೊ ಟೋಟಲ್ ಎಷ್ಟಿದೆ? ಟೋಟಲ್ 18,200. ಸೊ ಯಾವ ರೇಷೋದಲ್ಲಿ ಕೊಡ್ತಾ ಇದ್ದೀವಿ? ಸೇಲ್ಸ್ ರೇಷೋ ಅನ್ನೋದು ನಾವು ಮಾಡ್ಕೋಬೇಕು. ಕ್ಯಾಲ್ಕುಲೇಷನ್ ಆಫ್ ಸೇಲ್ಸ್ ರೇಷೋ. ಸೊ ಡಿಪಾರ್ಟ್ಮೆಂಟ್ E, ಡಿಪಾರ್ಟ್ಮೆಂಟ್ F 1,56,000 ಇದೆ, 1,30,000 ಇದೆ, 78,000 ಇದೆ. ಸೊ 3 zeros ಕ್ಯಾನ್ಸಲ್ ಮಾಡ್ಬೋದು. ಮತ್ತೆ ನೋಡಿ ಸಿಂಪ್ಲಿಫೈ ಆಗುತ್ತಾ ಇಲ್ಲೋ ಅಂತ ಹೇಳ್ಬಿಟ್ಟು. ಆಗಲ್ಲ, ನಾನು ಟ್ರೈ ಮಾಡ್ತಾಯಿದ್ದೆ ಎಲ್ಲ ನಂಬರ್ಸು. 78, 65, ಓಕೆ 39, 78, 65, 39 ಸಿಂಪ್ಲಿಫೈ ಆಗುತ್ತೆ. ಸೊ ಇದೆಲ್ಲ ಈವನ್ ನಂಬರ್ ಇದೆ. ಸೊ ಈವನ್ ನಂಬರ್ಸಿಂದ ನಾನು ಡಿವೈಡ್ ಮಾಡಿದೆ, 2ಇಂದ ಡಿವೈಡ್ ಮಾಡಿದೆ ನೋಡಿ. ಸೊ 2ಇಂದ ಎಲ್ಲ ಡಿವೈಡ್ ಮಾಡಿದೆ. 156 ಡಿವೈಡೆಡ್ ಬೈ 2 ಮಾಡಿದಾಗನ 78 ಬಂತು. 130 ಡಿವೈಡೆಡ್ ಬೈ 2 ಮಾಡಿದಾಗನ 65 ಬಂತು. 78 ಡಿವೈಡೆಡ್ ಬೈ 2 ಅಂದರೆ 39 ಬಂತು. ಇಲ್ಲಿ ಮತ್ತೆ ಡಿವೈಡ್ ಮಾಡೋಕ್ಕೆ ನೋಡಿದೆ, ಇಲ್ಲಿ ಒಂದು ಈವನ್ ನಂಬರ್ ಇದೆ, ಹಾರ್ಡ್ ನಂಬರ್ಸ್ ಇದೆ. ಸೊ ಮತ್ತೆ ಸಿಂಪ್ಲಿಫೈ ಮಾಡೋಕ್ಕಾಗಲ್ಲ ಅಂತಂದರೆ ಟೋಟಲಾಗಿ 78:65:39 ಸಿಕ್ತು. ಇವಾಗ 78 + 65 + 39 ಟೋಟಲಾಗಿ 182 ಇದೆ. ಅಂತಂದರೆ ಇವಾಗ ಡಿಪಾರ್ಟ್ಮೆಂಟ್ ಇದು ಒಂದು ಮಾಡ್ತೀನಿ ನೋಡ್ಕೊಳ್ಳಿ, ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಸು. ಸೊ 18,200 × 78 ಡಿವೈಡೆಡ್ ಬೈ ಈ 3 ಟೋಟಲ್ ಹಾಕ್ಕೋಬೇಕು. 182 ಬಂದಿದೆ. ಸೊ ಇವಾಗ ಮಾಡೋಣ. ಇಂಟು 78 ಡಿವೈಡೆಡ್ ಬೈ 182 ಮಾಡಿದ್ರಾಗ ನಮಗೆ 7,800 ಸಿಗುತ್ತೆ. ಸೊ ಅದೇ ರೀತಿ ಡಿಪಾರ್ಟ್ಮೆಂಟ್ E 65 ಡಿವೈಡೆಡ್ ಬೈ 182 ಎಫ್ದು ನೋಡೋಣ. 18,200 × 39 ಡಿವೈಡೆಡ್ ಬೈ 182 into 65 divided by 182, it is 6,500. 3,900 ಇವೆರಡು ಆ್ಯಡ್ ಮಾಡಿದ್ರೆ ನಮಗೆ ಇಷ್ಟು ಬರಬೇಕು. ಅದರಲ್ಲೇ ಗೊತ್ತಾಗುತ್ತೆ ನಾವು ಮಾಡಿರೋ ರೇಷಸ್ ಕರೆಕ್ಟಾಗಿದೆಯೋ ಇಲ್ಲೋ ಅಂತ ಹೇಳ್ಬಿಟ್ಟು. ಸೊ ಕರೆಕ್ಟಾಗಿ ಬಂದಿದೆ. ಸೊ ಈ ರೀತಿ ನಾವು ಕ್ರಾಸ್ ಚೆಕ್ ಮಾಡ್ಕೋಬೇಕು. ಸೊ ಇವಾಗ ಟೋಟಲ್ ಮಾಡೋಣ. 62,400, 39,000, 15,600, 1,17,000. ಇದು ಇಲ್ಲಿ ಅಷ್ಟೇ 62,400, 39,000, 1,56,000, 1,17,000. ಸೊ ಬ್ಯಾಲೆನ್ಸಿಂಗ್ ಫಿಗರ್ ಏನು ಬರುತ್ತೆ? ನೆಟ್ ಪ್ರಾಫಿಟ್ 62,400 ಮೈನಸ್ 7,800 ಮಾಡಿದ್ರೆ ನಮಗೆ 54,600 ಸಿಗುತ್ತೆ. ಅದೇ ರೀತಿ
39,000 minus 6,500 ಮಾಡಿದಾಗ 32,500 ಸಿಕ್ತು. ನೆಕ್ಸ್ಟ್ 15,600 ಮೈನಸ್ 3,900 ಮಾಡಿದಾಗ ಸೊ 11,700 ಸಿಕ್ತು. ಇವಾಗ 1,17,000 ಮೈನಸ್ 18,200 ಮಾಡಿದಾಗ ಸೊ 98,800 ಸಿಕ್ತು. ಇದು ಅವ್ರು ಕೇಳಿರೋದು. ಏನು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ ನೋಡಿ. ಕ್ಯಾಲ್ಕುಲೇಟ್ ದಿ ಡಿಪಾರ್ಟ್ಮೆಂಟಲ್ ನೆಟ್ ಪ್ರಾಫಿಟ್ ಅಂತ. ಸೊ ಡಿಪಾರ್ಟ್ಮೆಂಟಲ್ ನೆಟ್ ಪ್ರಾಫಿಟ್ ಡಿದು ಎಷ್ಟಿದೆ 54,600 ಇದೆ, ಇದು 32,500 ಇದೆ, ಎಫ್ದು 11,700 ಇದೆ. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿರೋದು, ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ದಿಸ್ ಇಸ್ ದ ಸೊಲ್ಯೂಷನ್ ಫಾರ್ 4th ಮಂತ್. ಸೊ ನೆಕ್ಸ್ಟ್ ಕ್ಲಾಸಲ್ಲಿ 2nd ಮಂತ್ ಮಾಡ್ತೀನಪ್ಪ. 2nd ಮಂತು ಮಾಡ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ, ಯಾಕಂದರೆ ಸಾಕು ಟೈಮು ಜಾಸ್ತಿ ಆಗಿದೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ 2nd ಮಂತ್ ಮಾಡೋಣ. ಓಕೆ, today's class this only. Thank you everyone for watching the video.